ರೆಸ್ಟೋರೆಂಟ್ಗೆ ಹೊರಟಾ? ಮೂವತ್ಗೆ ಹೊರಟೆ. ಒಳ್ಳೇದೇ ಆಯ್ತು. ಆದಷ್ಟು ಬೇಗ ನೀನು ಓನ್ ರೆಸ್ಟೋರೆಂಟ್ನ ಓಪನ್ ಮಾಡ್ತೀಯ ಅಲ್ವಾ? ಅದಕ್ಕೆ ಓಪನ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಬಾಕಿ ಇದೆ. ಅದೇನೇ ಇದ್ರೂ ಬೇಗ ಬೇಗ ಮುಗಿಸು. ಮದ್ವೆ ಆಗೋಕ್ಕೂ ಮುಂಚೆ ರೆಸ್ಟೋರೆಂಟ್ನ ಓಪನ್ ಮಾಡು. ಮದುವೆನಾ? ಯಾರಿಗೆ? ನಮ್ಮನೆಗೆ ದಿನಸಿ ಸಾಮಾನು ತಂದು ಕೊಡ್ತಾನಲ್ಲ ಆ ಹುಡುಗಂಗೆ. ಓ, ಅವನ್ಗ? ಹಾ, ಜೊತೆಗೆ ಅವ್ರ ಅಪ್ಪಂಗೂ ಮದ್ವೆ. ಅವ್ರ ಅಪ್ಪಂಗ? ಏನ್ ಹೇಳ್ತಾ ಇದೀರ ಅದ್ಗೆ? ಮತ್ತೆ ಇನ್ನೇನ್ ರವಿ, ನಾನ್ ಯಾಕೆ ಬೇರೆಯವ್ರ ಮದ್ವೆ ಬಗ್ಗೆ ಮಾತಾಡ್ಲಿ? ನಾನು ಹೇಳ್ತಿರೋದು ನಿನ್ ಬಗ್ಗೆನೆ. ಮನೆಯವರೆಲ್ಲ ನೋಡಿ ಒಂದು ಒಳ್ಳೆ ಹುಡುಗಿನ ನಿನಗೆ ಅಂತ ನೋಡಾಗಿದೆ. ಏನೋ ಹುಡುಗಿನೂ ನೋಡಿದಾರಾ? ಹೌದು ರವಿ, ಆ ಹುಡುಗಿ ನಿನಗೂ ಚೆನ್ನಾಗಿ ಗೊತ್ತು. ಯಾರದ್ಗೆ? ಅದೇ ಕೇಶವ ಅಂಕಲ್ ಇದಾರಲ್ಲ ಅವ್ರ ಮಗಳು. ನಿಮ್ಮ ಅಣ್ಣನೇ ಮದ್ವೆ ಮಾತುಕತೆ ಮಾತಾಡೋದಿಕ್ಕೆ ಹೋಗಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ಇದೆಲ್ಲ ಯಾಕೆ? ಅಯ್ಯೋ, ಹೇಳಿದ್ನಲ್ಲ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅಂತ. ಅಪ್ಪ, ಏನಪ್ಪ ಇದು? ಅದಕ್ಕೆ ಹೇಳ್ತಾ ಇದ್ರು ಕೇಶವ್ ಅಂಕಲ್ ಅವ್ರ ಮಗಳನ್ನ ನನಗೆ ಮದುವೆ ಮಾಡಕ್ ನೋಡ್ತಾ ಇದೀರ ಅಂತೆ. ನಿಜಾನಪ್ಪ, ಇಷ್ಟು ವರ್ಷಕ್ಕೆ ನಿಮ್ಮಮ್ಮ ನಿನ್ನ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಅದಕ್ಕೆ ಅವಳು ಮದುವೆ ಸುದ್ದಿ ಎತ್ತಿದ್ದ ಹಾಗೆ ನಮ್ಮ ಕೇಶವನ ಮಗಳು ನೆನಪಾದ್ಲು. ಅದಕ್ಕೆ ಮಾತಾಡ್ಕೊಂಬಂತ ಸೂರ್ಯನ ಕಳಿಸಿದ್ದೀನಿ. ಅಪ್ಪ, ಮದುವೆ ಇವಾಗ ಯಾಕಪ್ಪ? ನಂದೇ ಆದ ಕನ್ಸುಗಳಿದಾವೆ. ನೀನು ಕನಸು ಕಾಣ್ತಾ ಕೂತ್ಕೊಂಡು ಲೇಟಾಗಿ ಹೋದ್ರೆ ಯಾರು ಹೆಣ್ಣು ಕೊಡಲ್ಲ ಮಗ. ಶಿವ ಗೋವಿಂದ ನಾರಾಯಣ. ಕೇಶವ ಒಪ್ಕೋತಾನೆ, ಯಾಕೆ ಒಪ್ಕೊಳ್ಳಲ್ಲ? ಎಷ್ಟೇ ಆದ್ರೂ ಇವ್ರ ಶಿಷ್ಯ ಅಲ್ವಾ, ಅವನು ಕಾಯ್ತಾ ಇರ್ತಾನೆ ಅಂತ ಬಾಯ್ ಬಿಟ್ಕೊಂಡು. ಲಡ್ಡು ಬಂದು ಬಾಯಿಗೆ ಬಿದ್ದಿದೆ, ಚಪ್ಪರಿಸ್ತೆ ಬಿಡ್ತಾನ ಅವನು? ಅಯ್ಯೋ, ನಿಮ್ಮ ಅಪ್ಪನ ಸೆಲೆಕ್ಷನು, ಆ ಅಪ್ಪನ ಸೆಲೆಕ್ಷನು ಆ ದೇವ್ರಿಗೆ ಗೊತ್ತಪ್ಪ. ಮಗನಿಗೆ ಮದುವೆ ಮಾಡ್ತಿರೋದು ಒಳ್ಳೆ ಶ್ರೀಮಂತರ ಹುಡುಗಿ ನೋಡೋದ್ ಬಿಟ್ಟು ಅಸಿಸ್ಟೆಂಟ್ ಹುಡುಗಿನೋ ಅಸಿಸ್ಟೆಂಟ್ ಕಮಿಷನರ್ ಮಗಳ ತರ ನೋಡ್ತಿದಾರೆ ನಿಮ್ಮಪ್ಪ. ರವಿ, ದುಡ್ಡು ಕಾಸಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ತಾಯಿ ಲೆಕ್ಕಾಚಾರ. ಅವಳು ಗೊತ್ತಿಲ್ಲ, ಒಳ್ಳೆ ಮನುಷ್ಯರು ನಮ್ಮ ಸುತ್ತಮುತ್ತ ಇದ್ರೆ ಅದು ಕೊಡೋ ಸುಖ ಇನ್ಯಾರು ಕೊಡಕ್ಕಾಗಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಪಾಪ. ರವಿ, ಒಳ್ಳೆ ಮನ್ಸಿರೋನ್ನ ಕರ್ಕೊಂಡು ಹೋದ್ರೆ ಬಿಟ್ಟಿ ಬದ್ನೇಕಾಯಿ ತಗೊಂಬರಕ್ಕಾಗಲ್ಲ ಅಂತ ಹೇಳು ನಿಮ್ಮಪ್ಪಗೆ. ಈ ಕಾಲದಲ್ಲಿ ಏನೇ ಬೇಕಿದ್ರು ಪೈಸಾ 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 ಬೇಕು. ನನ್ನ ಮನೋಜ್ಗೆ ನಾನೆಂತ ದೊಡ್ಡ ಮನೆ ಹುಡುಗಿನ ನೋಡಿ ಮದುವೆ ಮಾಡಿದೀನಿ ನೋಡು. ರವಿ, ನಿನಗೂ ಅಂಥದೇ ಒಂದು ಹುಡುಗಿನ ನೋಡೋಣ ಅಂತ ಅನ್ಕೊಂಡೆ. ಆದ್ರೆ ಇವರು ಅಯ್ಯಯ್ಯಯ್ಯೋ, ಆ ಕೇಶವನು ಅವ್ರ ಮಗಳು. ಏನ್ ಬ್ರೋ ಇವತ್ತು ಬೇಗ ಬಂದಿದ್ದೀರಾ? ಯಾಕೆ ಸುಸ್ತಾದಾಗಿದೆ? ಏನಿಲ್ಲ ಬ್ರೋ, ಮಲಗಿ ಸುಸ್ತಾಯ್ತಷ್ಟೇ. ಆದರೂ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಬನ್ನಿ ನಿಮ್ಮ ಬೇಜಲ್ಲಿ ಕೂತ್ಕೊಳ್ಳಿ. ಅದು ಸರಿ ಬ್ರೋ, ಡೈಲಿ ಬೇಗ ಬರ್ತಾ ಇದ್ರಿ, ಏನಿವತ್ತು ಲೇಟು? ತುಂಬಾ ಕೆಲಸ ಇತ್ತು ಇವತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕೆಲಸನಾ? ಕೆಲಸ ಇಲ್ಲದೆ ಇರೋದಕ್ಕೆ ತಾನೇ ಇಲ್ಲಿ ಬಂದು ಕೂತ್ಕೊಳ್ಳೋದು. ಯಾವ ಕೆಲಸ ಬ್ರೋ? ನಾವೇ ಮಾಡುವಂಥ ಕೆಲವು ಕೆಲಸಗಳಿರುತ್ತೆ, ಅದನ್ನು ನಾನೇ ಮಾಡಿ ಮುಗಿಸ್ಬರ್ಬೇಕು. ಅದು ಸರಿ, ಹೊಟ್ಟೆಗೆ ಒಂದು ಸ್ವಲ್ಪ ಆಧಾರ ಮಾಡ್ಕೊಳ್ಳೋಣ. ಏನು ಬಾಕ್ಸಲ್ಲಿ? ನನ್ನ ಹೆಂಡತಿ ನಾನು ಕಷ್ಟ ಬಿದ್ದು ಕೆಲಸ ಮಾಡ್ತೀನಿ ಅಂತ ಬೆಳಿಗ್ಗೆನೆ ಎದ್ದು ಪಲಾವ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಅಂತ ಮೊಸರು ಬಜ್ಜಿ ಹಾಕಿ ಕಳಿಸಿದ್ದಾಳೆ. ಅಲ್ಲ ಬ್ರೋ, ಕೆಲಸನೇ ಮಾಡಲ್ಲ ಸುಸ್ತಾಯಿಂದ ಆಗುತ್ತೆ? ಅದು ನಮಗೆ ಗೊತ್ತು, ನನ್ನ ಹೆಂಡತಿಗೆ ಹೆಂಗೆ ಗೊತ್ತು? ಆದರೂ ನೀವು ತುಂಬ ಲಕ್ಕಿ ಬ್ರೋ, ನಿಮ್ಮ ಹೆಂಡತಿ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ತಿಂಗಳು ಮನೆಗೆ ಇಷ್ಟು ಅಂತ ಕೊಟ್ರೇನೆ ಲಕ್ಕಿ. ಬ್ರೋ, ಕೆಲಸಕ್ಕೆ ಹೋಗಲ್ಲ, ಸಂಬಳ ಹೆಂಗೆ ಬರುತ್ತೆ? ಕೆಲ್ಸಕ್ಕೆ ಹೋಗ್ಲಿ ಬಿಡ್ಲಿ, ತಿಂಗಳಿಗೆ ಇಷ್ಟು ಅಂತ ಸಂಬಳ ಅಂತ ಹೆಂಡತಿ ಕೈ ಕೊಟ್ಬಿಡ್ಬೇಕು. ಇಲ್ಲಾಂದ್ರೆ ಅವಳ ದೃಷ್ಟಿಲೇ ಅಲ್ಲ, ಮನೇಲಿರೋರು ಯಾರ ದೃಷ್ಟಿಲೂ ಮರ್ಯಾದೆ ಇರಲ್ಲ. ಬ್ರೋ, ಕೆಲ್ಸಕ್ಕೆ ಹೋಗದೆ ಸಂಬಳ ಯಾರು ಕೊಡ್ತಾರೆ? ನಾನು ಎತ್ತವರು ಮಾಡಿರೋ ಪುಣ್ಯ ಅಲ್ಲ, ಕೊಟ್ಟಿರೋ ಸಾಲ. ನಮ್ಮ ತಂದೆ ಸಾಯೋದಕ್ಕೆ ಮುಂಚೆ ನಮ್ಮ ತಾಯಿ ಹೆಸರಲ್ಲಿ 30 ಲಕ್ಷ ರೂಪಾಯಿ FD ಇಟ್ಟಿದ್ದಾರೆ.
ಓ ನಿಮ್ ತಾಯಿ ಕೊಟ್ರಾ? ಇಲ್ಲಪ್ಪ, ಅವರು ಕೆಲ್ಸಕ್ಕೆ ಹೋಗು ಅಂತ ಪ್ರಾಣ ತಿಂತಾರೆ. ಅವರು ಪ್ರಾಣ ಬಿಟ್ಟ ಮೇಲೆ ಆ 30 ಲಕ್ಷ ರೂಪಾಯಿ ನನ್ನ ಕೈಗೆ ಸಿಕ್ತು. ಅದನ್ನ ಬಡ್ಡಿಗೆ ಬಿಟ್ಟು ಅದರಲ್ಲಿ ಬಂದಿದ್ದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಗೆ ಮನೆಗೆ ಒಂದಿಷ್ಟು ಸಂಬಳ ಅಂತಾನು ಕೊಡ್ತಾ ಇದ್ದೀನಿ. ಅಲ್ಲ ಬ್ರೋ, ಅಷ್ಟೊಂದು ದುಡ್ಡಿದೆ ಅಂತ ಹೇಳ್ತೀರಾ, ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದಲ್ಲ? ಜೀವನ ಅನ್ನೋ ಡಿಗ್ರಿಲಿ ವೇಸ್ಟ್ ಬ್ರೋ, ನೀನು ಪಾಸೇ ಆಗಿಲ್ಲ. ಯಾಕೆ ಬ್ರೋ? ನಾನು ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಬಿಡ್ತಾಳೆ. ನನಗೆ ಕೆಲ್ಸಕ್ಕೆ ಹೋಗುವಂತ ಫೋರ್ಸ್ ಮಾಡ್ತಾಳೆ. ನನಗ ಬೇರೆಯವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ. ನಂದು ಅದೇ ಪ್ರಾಬ್ಲಮ್ ಬ್ರೋ. ಇನ್ನೊಬ್ರ ಹತ್ರ ಕೈ ಕಟ್ಕೊಂಡು ಅವ್ರು ಹೇಳಿದ್ದ ಕೇಳ್ಕೊಂಡು ಅವ್ರು ಹೇಳಿದ್ದ ಮಾಡ್ಕೊಂಡು ಸಲಾಮ್ ಹೊಡೆಯೋಕೆ ನನಗೂ ಇಷ್ಟ ಇಲ್ಲ. ಒಂಥರ ಅಲರ್ಜಿ. ನಾನು ಬೇರೆಯವ್ರ ಹತ್ರ ಹೋಗಿ ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ ಅವರು ಎದ್ದು ನಿಂತ್ಕೊಂಡು ನನಗೆ ನಮಸ್ಕಾರ ಮಾಡ್ತಾರೆ. ನಾನು ಸ್ವಲ್ಪ ಜೋರು ಮಾಡಿದ್ರೆ ಅವ್ರು ನನ್ನ ಮುಂದೆ ಕೈ ಕಟ್ಕೊಂಡು ಬೇಡ್ಕೋತಾರೆ. ಅದೆಲ್ಲ ಎಷ್ಟು ಜಾಲಿಯಾಗಿರುತ್ತೆ ಗೊತ್ತಾ ಬ್ರೋ? ನೀವೇ ಲಕ್ಕಿ ಬ್ರೋ, ನನಗ ಅದೃಷ್ಟ ಇಲ್ಲ. ಯಾಕೆ, ನಿಮ್ಗೇನು ಆಸ್ತಿ ಇಲ್ವಾ? ಇದೆ, ಒಂದು ಮನೆ ಇದೆ. ಹಾಗಾದ್ರೆ ನಿಮ್ಮ ತಾಯಿ ಟಿಕೆಟ್ ತಗೊಂಡ್ಮೇಲೆ ಆ ಮನೆ ನಿಮ್ದೆ. ಅಯ್ಯೋ ಇಲ್ಲ ಬ್ರೋ, ನನ್ನ ಹಿಂದೆ ಇರೋರು ಇನ್ನಿಬ್ರು ಇದ್ದಾರೆ ದಂಡಪಿಂಡ್ಗಳು, ಅವ್ರಿಗೂ ಕೊಡಬೇಕು ಬ್ರೋ. ನನಗೆ ದುಡ್ಡಿನ ವಿಷಯದ ಅದೃಷ್ಟ ಇಲ್ಲ ಅನ್ಸುತ್ತೆ. ಕೈಗೆ ಬಂದು ತುತ್ತು ಬಡ್ಡಿ ಮಗನ ಬಾಯಿಗೆ ಬರಲ್ಲ. ಅದೆಲ್ಲ ಒಂದಿನ ಸರಿ ಹೋಗುತ್ತೆ. ಈಗ ಸದ್ಯಕ್ಕೆ ಊಟ ಮಾಡೋಣ ಬನ್ನಿ. ಅಂದಾಗೆ ಏನು ತಂದಿದ್ದೀರಾ? ಅದೇ ಬ್ರೋ, ಚಿತ್ರಾನ್ನ, ಬನ್ನಿ. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮೊಟ್ಟೆ, ಜೊತೆಗೆ ಸ್ವೀಟು ಇದೆ. ಹಾಗಾದ್ರೆ ಬನ್ನಿ, ಶೇರಿಂಗ್ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋಣ. ಅಪ್ಪ 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 ಏ ಬಾ. ಕೇಶವ್ ನೋಡಿದ್ಯಾ? ಅವನ ಜೊತೆ ಮಾತಾಡಿದ್ಯಾ? ಹ್ಞೂನಪ್ಪ. ಅಯ್ಯೋ, ಏನು ಹುಡುಗಿ ಕಾಣ್ತಾನೆ ಇಲ್ಲ. ನಿನ್ ಕೈ ಹಿಡ್ಕೊಂಡು ಕರ್ಕೊಂಡೇ ಬಂದ್ಬಿಡ್ತೀಯ ಅನ್ಕೊಂಡಿದ್ದೆ. ಬರ್ಲಿಲ್ವಾ? ಪಾಪ. ತಾಳ್ಮೆ, ಸ್ವಲ್ಪ ತಾಳ್ಮೆ ಇರಲಿ. ಮೀನಾ, ಮೀನಾ ಬರ ಇಲ್ಲಿ. ಎಲ್ಲಿದೆ? ಬಾಮ್ಮ ಇಲ್ಲಿ, ಬಾ ಇಲ್ಲಿ. ಮನೋಜ, ಅನಂತಗಳು. ಅವ್ನ್ ಯಾಕೋ ಕರಿತಿದ್ಯಾ? ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ. ಹೋದಲ್ವಾ ಕೆಲ್ಸಕ್ಕೆ ಬೇರೆ ಹೋಗ್ತಾನೆ ಅವನು. ಅಭ್ಯಾಸ ಮರ್ತೋಗಿತ್ತು. ಸಾರಿ, ಅವನಿಲ್ದಿದ್ರೆ ಅಂತೆ ಈ ಪೌಡ್ರಮ್ಮ ಇದಾರಲ್ಲ ಅವ್ನ ಹೆಂಡತಿ, ಅವಳ ಕರಿತೀನಿ. ಓ ಪೌಡ್ರಮ್ಮ, ಬಾರಮ್ಮ ಇಲ್ಲಿ, ಬಾಮ್ಮ ಇಲ್ಲಿ. ಅತ್ತೆ, ಇವ್ರು ಯಾವಾಗ್ಲೂ ಕೂಗಾಡ್ತಾನೆ ಇರ್ತಾರೆ. ಅಯ್ಯೋ, ಅವ್ನ್ ಯಾವಾಗ್ಲೂ ಹಂಗೆ ಕಣಮ್ಮ, ಸುಮ್ಮನೆ ಎಲ್ಲದಕ್ಕೂ ಕೂಗಾಡ್ತಿರ್ತಾನೆ. ಏನಿಲ್ಲ ಪೌಡ್ರಮ್ಮ, ನನ್ನ ತಮ್ಮ ರವಿ ಮದುವೆ ಬಗ್ಗೆ ಮಾತಾಡಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಇದ್ರೆ ಒಟ್ಟಾಗಿದ್ರೆ ಚೆನ್ನಾಗಿರತ್ತೆ ಅಲ್ವಾ? ಅದಕ್ಕೆ ಎಲ್ಲರೂ ಬಂದಾಗಿದೆ. ಕೇಶವ ಏನು ಹೇಳ್ದ ಅದನ್ನು ಹೇಳು. ಹೇಳ್ತೀನಪ್ಪ, ಹೇಳ್ತೀನಿ ಎಲ್ಲ ಹೇಳ್ತೀನಿ, ವರದಿ ಒಪ್ಪಿಸ್ತೀನಿ. ಒಂದು ಕಡೆಗೂ ಏನು ಮಿಸ್ ಮಾಡೋದಿಲ್ಲ. ಫ್ಲೋ, ಫುಲ್ ಸ್ಟಾಪು, ಕಾಮ ಯಾವುದು ಮಿಸ್ ಮಾಡ್ದಂಗೆ ಎಲ್ಲ ಹೇಳ್ತೀನಿ. ಹಿಂಗೆ ಲೇ ಮೀನಾ, ಇವಾಗ ನಾನು ಕೇಶವ ಅಂಕಲ್, ನೀನು ಸೂರ್ಯ, ಓಕೆನಾ? ಪ್ಲೀಸ್ ಕಣೆ, ಪ್ಲೀಸ್. ನಿನ್ನ ತಮ್ಮಂಗೆ ಹೆಂಗೆ ಕೇಳ್ಕೊಂಡು ನೀನು ಕೇಶವ ಅಂಕಲ್ ಮನೆಗೆ ಬಂದಿದ್ಯಾ, ಆ ಥರ ಕೇಳು ನೋಡೋಣ ಒಂದ್ಸರಿ. ಕೇಳಲ್ಲ, ಸರಿ ಹೋಗಿ ಬಿಡು. ಓ ಪೌಡ್ರಮ್ಮ, ನೀನು ರವಿ ಏನು ವಿಷಯ ಅಂತ ಹೇಳೋ ಸೂರ್ಯ? ಹೇಳ್ತೀನಿ ಸ್ವಲ್ಪ ತಡ್ಕೊ ನಿಮಿಷ. ಅಪ್ಪ ಒಂದು ನಿಮಿಷ ಬಾಪ ಇಲ್ಲಿ. ನಾನಪ್ಪ ಒಂದು ನಿಮಿಷ ಬಾಪ ಇಲ್ಲಿ ಹೇಳ್ತೀನಿ. ಬಾಯ್ ನಿಂತ್ಕೊಳ್ಳಿ. ನೋಡಿಲಿ, ಇವಾಗ ನೀನು ಸೂರ್ಯ, ನಾನು ರಂಗನಾಥ ಕಣೋ. ಅಲ್ಲಪ್ಪ ಸೂರ್ಯ ಅಂತ ಅನ್ಕೋ, ಒಂದು ನಿಮಿಷ ಅನ್ಕೋ, ಓಕೆನಾ? ನೀನು ಸೂರ್ಯ, ನಾನು ಕೇಶವ ಅಂಕಲ್. ಈಗ ನೀನು ನಿನ್ನ ತಮ್ಮಂಗೆ ಹೆಣ್ಣು ಕೇಳೋದಕ್ಕೆ ಕೇಶವ ಅಂಕಲ್ ಮನೆಗೆ ಬಂದಿದ್ಯಾ. ಅದು ಹೆಂಗೆ ಹೆಣ್ಣು ಕೇಳ್ತೀಯಾ ಕೇಳಪ್ಪ ನೋಡೋಣ. ಕೇಶವ ಅಂಕಲ್, ನಮ್ಮಪ್ಪ ಕೇಳ್ಕೊಂಬ ಅಂತ ಕಳಿಸಿದ್ರು. ನಿಮ್ಮ ಮಗಳನ್ನ ನನ್ನ ತಮ್ಮ ರವಿಗೆ ಮದುವೆ ಮಾಡಿಕೊಡ್ತಾರ, ಕೇಳ್ಕೊಂಬ ಅಂತ ಹೇಳಿದ್ರು. ಅದಂತೆ ಕನಕ. ಆಹಾ, ಸೂಪರಪ್ಪ. ಇವಾಗ ನಾನು ಕೇಶವ ಅಂಕಲ್ ಕೊಡಿಲಿ. ನಮ್ಮ ರಂಗ ಇದ್ದಾನಲ್ಲ, ಅವನು ಚಿನ್ನದಂಥ ವ್ಯಕ್ತಿ ಕಣಪ್ಪ. ರೀ, ಮಾವನ ಹೆಸರಿಟ್ಟು ಕರಿತಿದ್ದೀರಾ? ನನಗದೆಲ್ಲ ಗೊತ್ತು, ನೀನು ಸ್ವಲ್ಪ ತಡ್ಕೊಂಡು ನಿಂತ್ಕೊ. ಅವರಿಬ್ರು ಫ್ರೆಂಡ್ಸ್ ಕಣೆ, ಹಂಗೆ ಹೋಗ ಬರೋ ಅಂತ ಕರ್ಕೊಂಡೆ ಮಾತಾಡೋದು.
ಅಲ್ವೇನಪ್ಪ ಅಪ್ಪ ಪ್ಲೀಸ್ ಅಪ್ಪ ನೀನೇನು ಅನ್ಕೋಬೇಡ ಏನಿದೆ ಅದನ್ನು ಹೇಳ್ಬಿಡ್ತೀನಿ ಬೇಗ ಓಕೆನಾ? ಮಾತಾಡಪ್ಪ, ಹೇಳಪ್ಪ. ನಮ್ಮ ರಂಗ ಇದ್ದಾನಲ್ಲ, ಅವನು ಚಿನ್ನದಂಥ ವ್ಯಕ್ತಿ. ಅವನ ಮನೆಗೆ ನನ್ನ ಮಗಳನ್ನ ಸೊಸೆಯಾಗಿ ಕಳಿಸೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ನಪ್ಪ. ಅಯ್ಯೋ ಅಯ್ಯೋ, ಬೇಕ್ರಿ ಲಾಡುಗೆನೆ ಬಾಯ್ ಬಿಡೋ ಅವನು ತಿರುಪತಿ ಲಡ್ಡು ಕೈ ಕೊಡ್ತೀವಿ ಅಂದ್ರೆ ಬೇಡ ಅಂತಾನ ಅವನು. ಅವ್ರ ಬುದ್ಧಿ ಗೊತ್ತಿರುತ್ತಾನೆ ನಮ್ಗೆ. ಮಧ್ಯ ಮಾತಾಡಿದ್ರೆ ಸ್ವಲ್ಪ ತೆಪ್ಪಗೆ ಕೂತ್ಕೋ, ಅವ್ರು ಪೂರ್ತಿ ಹೇಳಿ. ಸೂರ್ಯ ನೀನು ಹೇಳಪ್ಪ. ಕೇಶವ ಆನ್ಲೈನ್. ನೋಡಪ್ಪ ಸೂರ್ಯ, ನಿಮ್ಮ ತಂದೆ ಮುಖ ನೋಡಿ ಈ ಸಂಬಂಧಕ್ಕೆ ನಾನು ಒಪ್ಪಿಗೆ ಕೊಟ್ಟರು ಕೊಡಬಹುದು. ಆದರೆ ನಿಮ್ಮ ತಾಯಿ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ತುಂಬ ಹೆದರಿಕೆ ಆಗತ್ತಪ್ಪ.